ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಲಂಚ ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಬಲೆಗೆ ಭ್ರಷ್ಟ ಮುಖ್ಯ ಶಿಕ್ಷಕ. ಬೀದರ್ ನಗರದ ಹೊರವಲಯದಲ್ಲಿರೋ ವಿವೇಕಾನಂದ ಶಾಲೆಯ ಮುಖ್ಯ ಶಿಕ್ಷಕ ಲೋಕಬಲೆಗೆ ಬಿದ್ದಿರುವಂಥದ್ದು. 50,000 ಹಣಕ್ಕೆ ಬೇಡಿಕೆ ಇಟ್ಟಾಗ ರೆಡ್ ಹ್ಯಾಂಡ್ ಆಗಿ ಲೋಕಬಲೆಗೆ ಬಿದ್ದ ತುಕಾರಾಮ್ ಕಾಂಬ್ಳೆ. ಪೆನ್ಷನ್ ಮಂಜೂರಿ ಪ್ರಕ್ರಿಯೆಗಾಗಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಮುಖ್ಯ ಶಿಕ್ಷಕ ಫೈಲ್ ಮೂವ್ಮೆಂಟ್ಗಾಗಿ 3 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಮುಖ್ಯ ಶಿಕ್ಷಕ ಇವಾಗ ಲೋಕಬಲೆಗೆ ಬಿದ್ದಿದ್ದಾನೆ. ವಿಜ್ಞಾನ ಶಿಕ್ಷಕಿ ಶಶಿಕಲಾರಿಂದ ಲಂಚಕ್ಕೆ ಬೇಡಿಕೆ ಇಟ್ಟಿರುವಂಥದ್ದು ಮುಖ್ಯ ಶಿಕ್ಷಕ ತುಕಾರಾಮ್ ಕಾಂಬ್ಳೆ. ಇವಾಗ ತುಕಾರಾಮ್ ಕಾಂಬ್ಳೆ ಲೋಕಬಲೆಗೆ ಬಿದ್ದ ಭ್ರಷ್ಟ ಶಿಕ್ಷಕ. 1 ಲಕ್ಷದ ಚೆಕ್ ಪಡೆದು 50,000 ಹಣ ಪಡೆಯುವ ವೇಳೆ ಭ್ರಷ್ಟ ಮುಖ್ಯ ಶಿಕ್ಷಕ ತುಕಾರಾಮ್ ಕಾಂಬ್ಳೆ ಲೋಕಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಡಿವೈಎಸ್ಪಿ NM ಓಲೇಕಾರ್ ನೇತೃತ್ವದಲ್ಲಿ ದಾಳಿ ನಡೆದಿರುವಂತಹದ್ದು. ದಾಳಿಯ ಸಂದರ್ಭದಲ್ಲಿ ಲೋಕಬಲೆಗೆ ತುಕಾರಾಮ್ ಕಾಂಬ್ಳೆ ಅವರು ಬಿದ್ದಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ರಾಜ್ಯದಲ್ಲಿ ಲೋಕಾಯುಕ್ತ ಫುಲ್ ಅಲರ್ಟ್ ಆಗಿದ್ದು, ಬೀದರ್ನಲ್ಲಿಯೂ ಕೂಡ 50,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದಂತಹ ಭ್ರಷ್ಟ ಮುಖ್ಯ ಶಿಕ್ಷಕ ತುಕಾರಾಮ್ ಕಾಂಬ್ಳೆ ಲೋಕಬಲೆಗೆ ಬಿದ್ದಿದ್ದಾರೆ. ಶಾಲೆಯಲ್ಲಿ ಪೆನ್ಷನ್ ಮಂಜೂರಿ ಪ್ರಕ್ರಿಯೆಗಾಗಿ ಹಣಕ್ಕೆ ಬೇಡಿಕೆ ಇಟ್ಟಿದಂತಹ ಮುಖ್ಯ ಶಿಕ್ಷಕ ಫೈಲ್ ಮೂವ್ಮೆಂಟ್ಗಾಗಿ 3 ಲಕ್ಷಕ್ಕೆ ಬೇಡಿಕೆಯನ್ನು ಇಟ್ಟಿದ್ರು. ಇದರ ಸಂಬಂಧಪಟ್ಟ ಹಾಗೆ ಶಶಿಕಲಾ, ವಿಜ್ಞಾನ ಶಿಕ್ಷಕಿಯಾಗಿರುವಂತಹ ಶಶಿಕಲಾ ಅವರಿಂದ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. 1 ಲಕ್ಷ ಹಣದ ಚೆಕ್ ಅನ್ನ ಕೂಡ ಅವರು ಪಡೆದಿದ್ರು. 50,000 ಹಣ ಪಡೆಯುವ ವೇಳೆ ಇವರು ಲೋಕಾಯುಕ್ತರ ಕೈಗೆ ಸಿಕ್ಕಾಕೊಂಡಿದ್ದಾರೆ. ಲೋಕಾಯುಕ್ತ ಡಿವೈಎಸ್ಪಿ NM ಓಲೇಕಾರ್ ನೇತೃತ್ವದಲ್ಲಿ ದಾಳಿ ನಡೆದಿರುವಂತದ್ದು. ಇವಾಗ ಭ್ರಷ್ಟ ಮುಖ್ಯ ಶಿಕ್ಷಕ ತುಕಾರಾಮ್ ಕಾಂಬ್ಳೆ ಲೋಕಾಯುಕ್ತರ ಅತಿಥಿಯಾಗಿದ್ದಾರೆ.